ರಾಜಬೀದಿಯಲ್ಲಿ ಬಹಳ ಅದ್ಭುತವಾದಂತಹ ಒಂದು ಘಟನೆಯನ್ನು ಸುಮ್ಮನೆ ನಾನು ನಿಮಗೆ ಹೇಳುವಂತ ಪ್ರಯತ್ನವನ್ನು ಮಾಡಿ ಮುಂದಕ್ಕೆ ಹೋಗುವಂತ ವಿಚಾರವನ್ನ ಮುಂದಕ್ಕೆ ಹೋಗುವಂತ ಚಿಂತನೆಯನ್ನು ಮಾಡ್ತೇನೆ. ಕಲ್ಕತ್ತಾದ ರಾಜಬೀದಿಯಲ್ಲಿ ತಾಯಿ ತಂದೆ ಮತ್ತು ಮಗ ಕಲ್ಕತ್ತಾದ ರಾಜಬೀದಿ ಒಳಗಡೆ ಹೆಜ್ಜೆಯನ್ನ ಹಾಕಿ ಹಾಕಿ ಹೊರಟಿದ್ರು. ಆ ಕಡೆ ತಾಯಿ, ಈ ಕಡೆ ತಂದೆ, ನಡುವಿನಲ್ಲಿ ಮಗ. ಒಂದು ಕೈಯನ್ನ ತಾಯಿ ಹಿಡಿದಿದ್ದಾಳೆ, ಮತ್ತೊಂದು ಕೈಯನ್ನ ತಂದೆ ಹಿಡಿದಿದ್ದಾನೆ. ಅತ್ಯಂತ ಆನಂದಭರಿತವಾಗಿರ್ತಕ್ಕಂತಹ ಕೂಸು ನರೇಂದ್ರ ದಾಪುಗಾಲನ್ನ ಹಾಕಿ ಹಾಕಿ ಮುಂದೆ ಮುಂದೆ ಹೆಜ್ಜೆಯನ್ನ ಹಾಕ್ತಾ ಇತ್ತು. ಆ ಹುಡುಗನ ಖುಷಿಯನ್ನ, ಸಂತೋಷವನ್ನ ನೋಡಿದ ತಂದೆ ಆ ನರೇಂದ್ರನಿಗೆ ಒಂದು ಪ್ರಶ್ನೆಯನ್ನ ಮಾಡ್ತಾನೆ. ಮಗ, ತಂದೆ ಮತ್ತು ತಾಯಿಯ ಮಾತು ಮಕ್ಕಳ ಬದುಕಿನಲ್ಲಿ ಹೇಗೆಲ್ಲ ಪರಿಣಾಮವನ್ನು ಬೀರ್ತವೆ ಅಂದ್ರೆ, ಮಗ, ತಂದೆ ಕೇಳುತ್ತಾನೆ ಮಗನಿಗೆ, ಮಗ ನೀನು ಮುಂದೆ ಏನಾಗ್ಬೇಕಂತ ಮಾಡಿ. ಸಣ್ಣ ಕೂಸು ನರೇಂದ್ರ ತಂದೆಗೆ ಉತ್ತರಿಸ್ತದೆ, ನೀವೆಲ್ಲ ನಿಮ್ಮ ಮಕ್ಕಳನ್ನ ಕೇಳಿಬಿಟ್ರೆ, ಮಗ ಫ್ಯೂಚರ್ ನಲ್ಲಿ ಏನಾಗ್ತೀಯ ಅಂತ ಕೇಳಿದ್ರೆ ನಿಮ್ಮ ಮಕ್ಕಳ ಕನಸು ಒಂದೇ, ಅವ ನಾ ಡಾಕ್ಟರ್ ಆಗ್ತಾನೆ, ನಾ ಇಂಜಿನಿಯರಿಂಗ್ ಆಗ್ತಾನೆ, ಅವ ನಾನು ಪೊಲೀಸ್ ಆಗ್ತಾನೆ, ಅವ ಇನ್ಯಾವುದಾವುದೋ ವರ್ಕ್ ಜಾಬ್ಗಳನ್ನ ನಾನು ಮಾಡ್ತಾನೆ ಅಂತ ನಿಮ್ಮ ಮಕ್ಕಳು ಹೇಳ್ತವೆ. ನರೇಂದ್ರ ತಂದೆಗೆ ಉತ್ತರಿಸ್ತಾನೆ. ತಂದೆ ಬಹಳ ಕುತೂಹಲದಿಂದ, ನಾವು ವಕೀಲದನಿ, ನನ್ನ ಮಗನು ವಕೀಲ ಆಗಬಹುದು ಅಂತ ತಿಳ್ಕೊಂಡು ಹೇಳಿ ವಿಚಾರವನ್ನ ಮಾಡಿ ಮಗನನ್ನ ಕೇಳ್ತಾನೆ, ಮಗ ಮುಂದೆ ಏನಾಗ್ತೀಯ ಅಂತ ಕೇಳಿದಾಗ ಸಣ್ಣ ಕೂಸು ನರೇಂದ್ರ ತನ್ನ ತಂದೆಗೆ ಉತ್ತರಿಸ್ತದೆ. ತನ್ನ ಎದುರಿಗೆ ಕಲ್ಕತ್ತಾದ ರಾಜಬೀದಿ ಒಳಗಡೆ ಒಂದು ಟಾಂಗಾ ಬರ್ತಾ ಇತ್ತು. ಟಾಂಗಾ ಅಂದ್ರೆ ಅರ್ಥ ಆಗ್ತದೆ ಅಲ್ಲ, ಕುದುರೆ ಬಂಡೆ. ಅವಾಗೆಲ್ಲ ರೈಲ್ವೆ ಸ್ಟೇಷನ್ ಒಳಗೆ ಇರ್ತಿದ್ದು, ಬಹುಶಃ ಈಗೂ ಇರ್ಬೋದು. ಗುಲ್ಬರ್ಗ ಬಸ್ ಸ್ಟ್ಯಾಂಡ್ ಒಳಗೆ ನಿಂತಿರ್ತವೆ, ಒಂದ್ ಮುಂದ್ ಕುದುರೆ ಇರ್ತದೆ, ಅದ್ರ ಹಿಂದಗಡೆ ಕುತ್ಕೊಳ್ಳೋಕೆ ವ್ಯವಸ್ಥೆ ಇರ್ತದೆ. ಅದಕ್ಕೆ ಟಾಂಗಾ ಅಂತ ಕರೀತಾರೆ. ಆ ಟಾಂಗಾ ಗಮನಿಸಿ, ಆ ಕುದುರೆ ಓಡುವುದನ್ನ ಗಮನಿಸಿದ ನರೇಂದ್ರ ಆ ತಂದೆಗೆ ಉತ್ತರಿಸ್ತಾನೆ, ಅಪ್ಪ ನಾ ಮುಂದೆ ಏನಾಗ್ಬೇಕು ಅಂತ ವಿಚಾರ ಮಾಡೀನಿ ಅಂದ್ರ, ಅಲ್ಲೇನೊಬ್ಬ ಟಾಂಗಾ ವಾಲ ಕುಂತಾನಲ್ಲ ಮ್ಯಾಲಿ, ಟಾಂಗಾ ನಡ್ಸಕತ್ತಾನಲ್ಲ, ಆ ಟಾಂಗಾ ವಾಲ ನಾನು ಆಗ್ಬೇಕು ಅಂತಾನೆ ಆ ಸಣ್ಣ ಕೂಸು ನರೇಂದ್ರ ತಂದೆಗೆ. ಸ್ವಾಮಿ, ನೀವ್ ಯಾರಾದ್ರೂ ಸುಮ್ಮನೆ ಕೂತ್ಕೊಳ್ತೀರಾ, ನಿಮ್ ಮಗ ಒಬ್ಬ ಟಾಂಗಾ ವಾಲ ಆಗ್ತಾನೆ ಅಂದ್ರೆ ತಂದೆ ಸಾಮಾನ್ಯವಾಗಿ ನೀವೇ ವಿಚಾರ ಮಾಡೋಣ. ಟಾಂಗಾ ವಾಲ ಆಗ್ತೀನಿ ಅನ್ನುವಂತ ಶಬ್ದವನ್ನ ಕೇಳಿದ ತಂದೆ ನರೇಂದ್ರನಿಗೆ ಬೈಯೋದಕ್ಕೆ ಪ್ರಾರಂಭ ಮಾಡ್ತಾನೆ. ಹುಚ್ಚ, ಏಕಂದ ನಿನ್ನ ಸಲುವಾಗಿ ಇಷ್ಟೆಲ್ಲ ಆಸ್ತಿಯನ್ನ, ಒಡವೆಯನ್ನ, ಸಂಪತ್ತನ್ನ ಗಳಿಸಿಟ್ಟಿದ್ದೇನೆ, ಯಾಕಶ್ಚಿತ್ ಒಂದು ಟಾಂಗಾ ವಾಲ ಆಗ್ತೀನಿ ಅಂತ ಹೇಳಕತ್ತೀಯಲ್ಲ ನರೇಂದ್ರ, ತಲೆ ಒಳಗೆ ಬುದ್ಧಿ ಅದಾಯವಲ್ಲ, ಏನ್ ವಿಚಾರ ಮಾಡಾಕತ್ತಿ ಅಂತ ತಿಳ್ಕೊಂಡು ಹೇಳಿ ತಂದೆ ನರೇಂದ್ರನಿಗೆ ಬೈದು ತನ್ನ ಮಡದಿಗೆ ಹೇಳುತ್ತಾನೆ, ಏ ಹೋಗು, ನಿನ್ನ ಮಗನಿಗೆ ಸ್ವಲ್ಪ ಚೆನ್ನಾಗಿ ಬುದ್ಧಿ ಹೇಳು. ಅವನ ಸಲುವಾಗಿ ಆಸ್ತಿಯನ್ನ, ಒಡವೆಯನ್ನ, ಸಂಪತ್ತನ್ನ ಗಳಿಸಿ ನಾನಿಟ್ಟೇನೆ, ಮಗನಿಗೆ ಏನಾಗತಿ ಅಂತ ಪ್ರಶ್ನೆ ಮಾಡಿದ್ರ, ಯಾಕಶ್ಚಿತ್ ಒಂದು ಟಾಂಗಾ ವಾಲ ಆಗತೀನಿ ಅನ್ನಕತ್ತಾನ, ಸ್ವಲ್ಪ ಮನೆ ಒಳಗೆ ಕರ್ಕೊಂಡು ಹೋಗಿ ನಿನ್ನ ಮಗನಿಗೆ ಬುದ್ಧಿ ಹೇಳು ಅಂದ ಗಂಡ ಮಡದಿಗೆ. ಸ್ವಾಮಿ, ತಾಯಿ ಯಾಕೆ ದೇವ್ರ ಆಗ್ತಾಳೆ ಈ ಜಗತ್ತಿನೊಳಗಂದ್ರೆ, ತಾಯಿಯನ್ನ ಯಾಕೆ ನಾವು ದೇವರು ಅಂತ ಪೂಜೆ ಮಾಡಬೇಕು ಅಂದ್ರೆ ಬೈಲಿಲ್ಲ ಮಗನಿಗೆ, ನರೇಂದ್ರನಿಗೆ ತಾಯಿ ಬೈಲಿಲ್ಲ. ಆ ಕೂಸನ್ನ ನರೇಂದ್ರನನ್ನ ಕೈ ಹಿಡಿದುಕೊಳ್ತಾಳೆ, ಮನೆ ಕರ್ಕೊಂಡು ಹೋಗ್ತಾಳೆ. ಮನೆ ಕರ್ಕೊಂಡು ಹೋದ ತಕ್ಷಣ ಆ ಮಗನನ್ನ ಹೊರಗಡೆ ನಿಲ್ಲಿಸಿ ಮುಖಮಾರ್ಜನೆ ಮಾಡಿಸ್ತಾಳೆ, ಕೈಕಾಲನ್ನ ತೊಳಿತಾಳೆ, ಹಣೆ ಮೇಲೆ ತ್ರಿಪುಂಡ್ರ ಧಾರಣೆ ಮಾಡುತ್ತಾಳೆ. ಕೈಯಲ್ಲಿ ನರೇಂದ್ರನನ್ನ ಕರೆದುಕೊಂಡು ಹೋಗಿ ಅವರ ದೇವರ ಕೋಣೆಗೆ ಪ್ರವೇಶವನ್ನ ಮಾಡಿಸ್ತಾಳೆ. ಆ ನರೇಂದ್ರನಿಗೆ, ಕಂದ ನರೇಂದ್ರ ಕೈ ಮುಗಿ ಅಂತ ಹೇಳ್ತಾಳೆ. ತಾಯಿ ಮಾತುಗಳನ್ನ ಮಮತೆಯಿಂದ ನರೇಂದ್ರ ಅವ ಅಂತ ತಿಳ್ಕೊಂಡು ಹೇಳಿ ಮುಂದೆ
ಇರುವ ದೇವರಿಗೆ ನಮಸ್ಕಾರವನ್ನ ಮಾಡ್ತಾನೆ. ತಾಯಿ ಕೇಳ್ತಾಳೆ, ಮಗ ಮುಂದೆ ಏನಾಗ್ತೀಯ? ತಾಯಿ ಕೇಳ್ತಾಳೆ ನರೇಂದ್ರನಿಗೆ, ಮಗ ಮುಂದೆ ಏನಾಗ್ತೀಯ? ಮತ್ತೆ ಉತ್ತರಿಸ್ತದೆ ಕೂಸು, ಅವ್ವಾ ಅವ್ವಾ ನಾನು ಟಾಂಗಾವಾಲಾನೇ ಆಗ್ತೀನಿ ಅಂತದೆ ನರೇಂದ್ರ. ತಾಯಿ ಬೈಲಿಲ್ಲ ಸ್ವಾಮಿ, ತಾಯಿ ಸಿಟ್ಟು ಮಾಡ್ಕೊಳ್ಳಿಲ್ಲ, ತಾಯಿ ಬೈಲಿಲ್ಲ, ಸಿಟ್ಟಿಗೆದ್ದು ಹೊಡಿಲಿಲ್ಲ. ನರೇಂದ್ರನಿಗೆ ತಾಯಿ ಹೇಳ್ತಾಳೆ, ಮಗ ನೀ ಏನಾಗ್ಬೇಕು ಅಂದ್ರೆ ಟಾಂಗಾವಾಲಾನೇ ನೀನಾಗಬೇಕು ಅಂತಾಳೆ ತಾಯಿ ನರೇಂದ್ರನಿಗೆ. ಆಶ್ಚರ್ಯ ನರೇಂದ್ರನಿಗೆ. ಅವ್ವಾ ಅವ್ವಾ ಅಲ್ಲಿ ನೋಡಿದ್ರೆ ತಂದೆ ಬೈದು ನಿನಗೆ ಬುದ್ಧಿ ಹೇಳು ಅಂತ ಕಳಿಸಿದ್ದಾನೆ. ಮಗ ಹೇಳ್ತದೆ ನರೇಂದ್ರ ತನ್ನ ತಾಯಿಗೆ, ಅವ್ವಾ ಅಲ್ಲಿ ನೋಡಿದ್ರೆ ತಂದೆ ನಿನಗೆ ಬೈದು ಬುದ್ಧಿ ಹೇಳು ಅಂತ ಕಳಿಸಿದ್ದಾನೆ, ನೀ ನೋಡಿದ್ರೆ ಪುನಃ ನನ್ನ ಮನೆ ಕರ್ಕೊಂಡು ಬಂದು ಟಾಂಗಾವಾಲಾನೇ ಆಗುವಂತೀಯಲ್ಲ, ಹೇಗೆ ಅಂತ ನರೇಂದ್ರ ಕೇಳಿದಾಗ ತಾಯಿ ಉತ್ತರಿಸ್ತಾಳೆ, ಮಗನಿಗೆ ಹೇಳ್ತಾಳೆ, ಮಗ ನೀನು ಟಾಂಗಾವಾಲಾನೇ ಆಗು ನಿಜ, ನೀನು ಟಾಂಗಾವಾಲಾನೇ ಆಗು ನಿಜ. ಆದರೆ ಎಂತ ಟಾಂಗಾವಾಲ ನೀನಾಗಬೇಕು ಅಂದ್ರೆ ಅವರ ದೇವರ ಕೋಣೆಯ ಮೇಲಿರುವ ಭಾವಚಿತ್ರದ ದೇವರ ಫೋಟೋ ತೋರಿಸಿ ಹೇಳ್ತಾಳೆ, ಕಂದ ಆ ಫೋಟೋ ನೋಡು, ಏ ನರೇಂದ್ರ ಆ ಫೋಟೋ ನೋಡು, ಆ ಫೋಟೋದೊಳಗೆ ಎಷ್ಟು ಕುದುರೆಗಳದಾವ ಅಂತ ಕೇಳ್ತಾಳ. ಅವ್ವ ಆ ಫೋಟೋದೊಳಗೆ 7 ಕುದುರೆಗಳದಾವ ಅಂತ ಹೇಳ್ತಾನ. ಆಗ ನರೇಂದ್ರನ ತಾಯಿ ಮಗನಿಗೆ ಹೇಳ್ತಾಳೆ, ಮಗ ಅಲ್ಲೇನು 7 ಕುದುರೆಗಳದಾವಲ್ಲ, ಆ 7 ಕುದುರೆಯನ್ನ ನಡೆಸುವ ಸಾರಥಿ ಒಬ್ಬ ಅದನ, ಆ ಸಾರಥಿಯ ಮೇಲೊಬ್ಬ ಕುಳಿತುಕೊಂಡಾನ. ಯಾರು ಕುಳಿತುಕೊಂಡಾರ 7 ಕುದುರೆಯ ಸಪ್ತ ಕುದುರೆಯ ಮೇಲೆ? ಗೊತ್ತಾ? ಯಾರು? ಗೋಡ್ ಶ್ರೀಕೃಷ್ಣ ಪರಮಾತ್ಮ. ತಾಯಿ ಹೇಳ್ತಾಳೆ, ಕಂದ ನೀ ಏನಾಗಬೇಕು ಅಂತಂದ್ರೆ ಸಾಮಾನ್ಯ ಟಾಂಗಾವಾಲ ಆಗ್ಬೇಡ, ಸಾಮಾನ್ಯ ಟಾಂಗಾವಾಲ ಆಗ್ಬೇಡ, ಆ ಸಪ್ತ ಕುದುರೆಗಳ ಮೇಲೇನ ಶ್ರೀಕೃಷ್ಣ ಪರಮಾತ್ಮ ಕುಂತಾನಲ್ಲ, ಆಗುವುದಾದರೆ ಆಗು ಶ್ರೀಕೃಷ್ಣನ ಪರಮಾತ್ಮನ ಹಾಗೆ ಟಾಂಗಾವಾಲ ಆಗು ಅಂತ ಮುಂದೊಡ್ಯಾಕತ್ರಿ. ಆಗ ಮಗನಿಗೆ ಹೇಳುತ್ತಾಳೆ, ಆಗುವುದಾದರೆ ಆಗು ಟಾಂಗಾವಾಲ, ಸಾಮಾನ್ಯ ಟಾಂಗಾವಾಲ ಆಗ್ಬೇಡ ಮಗ, ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಏನು ಕುಳಿತುಕೊಂಡಾನಲ್ಲ ಅವನಿಗೆ ನೀನು ಟಾಂಗಾವಾಲ ಆಗು ಅಂತ ಹೇಳ್ತಾಳೆ. ತಾಯಿಯ ಮಾತಿಗೆ ಕಿವಿಗೆ ಓಗೊಟ್ಟ ಮಗ ನರೇಂದ್ರ ಸಾಧನೆ ಮಾಡ್ತಾನೆ, ಸಿದ್ಧಿ ಮಾಡ್ತಾನೆ, ತಪಸ್ಸನ್ನ ಮಾಡ್ತಾನೆ. ತನ್ನ ತಾಯಿಗೆ ಒಂದೇ ಒಂದು ಮಾತನ್ನ ಹೇಳ್ತಾನೆ, ಅವ್ವ ಈ ಜಗತ್ತಿನೊಳಗಡೆ ಈ ಜಗತ್ತು ಸೂರ್ಯ ಚಂದ್ರ ಎಲ್ಲಿವರೆಗೆ ಈ ಭೂಮಿಯಲ್ಲಿ ಅಜರಾಮರವಾಗಿರ್ತಾರೆ ಅಲ್ಲಿವರೆಗೆ ನರೇಂದ್ರನು ಈ ಭೂಮಿ ಮೇಲೆ ಅಜರಾಮರವಾಗಿರ್ತಾನೆ. ನರೇಂದ್ರನನ್ನ ಕೊಟ್ಟಿರತಕ್ಕಂತ ತಂದೆ ತಾಯಿಗಳು ಈ ಭೂಮಿ ಮೇಲೆ ಅಜರಾಮರವಾಗಿರ್ತಾರೆ. ಹಾಗೆ ಸಾಧನೆ ಮಾಡ್ತೀನಿ ಅಂತ ಸಾಧನೆ ಕಡೆಗೆ ಮುಖ ಮಾಡ್ತಾನೆ. ತಾಯಿಯ ಪಾದಕ್ಕೆ ನಮಸ್ಕಾರ ಮಾಡಿ ಸಾಧನೆ ಕಡೆಗೆ ಮುಖ ಮಾಡ್ತಾನೆ, ಸಿದ್ಧಿ ಮಾಡ್ತಾನೆ. ಈ ಜಗತ್ತೇ ನಿಬ್ಬರಿಗೆ ಆಗುವಂತ ಯೋಗಿ ಆಗ್ತಾನೆ. ಆತ ಬೇರಾರು ಅಲ್ಲ, ಸ್ವಾಮಿ ವಿವೇಕಾನಂದ ಅನ್ನುವಂಥದ್ದನ್ನ ನಾವೆಲ್ಲರೂ ನೆನಪಿಟ್ಟುಕೊಳ್ಬೇಕು. ಈಗ ಚಪ್ಪಾಳೆ ತಟ್ಬೋದು. ಸ್ವಾಮಿ ವಿವೇಕಾನಂದ ಈಶ್ವರಿ ಹೇಳುತ್ತಾಳೆ, ಮಗ ಆಗುವುದಾದರೆ ಆಗು ಶ್ರೀಕೃಷ್ಣ ಪರಮಾತ್ಮನೇನಾಗುವಂತ ಆಗ್ಬೇಕು, ಸಾಧನೆ ಮಾಡ್ಬೇಕು, ಸಿದ್ಧಿಯ ಕಡೆಗೆ ಮುಖ ಮಾಡ್ಬೇಕು. ಈ ಜಗತ್ತೇ ನಮ್ಮನ್ನು ನೋಡಿ ಹೌದು ಅನ್ಬೇಕು, ಈ ಜಗತ್ತು ನಮ್ಮನ್ನು ನೋಡಿ ಕೈ ಮುಗಿಬೇಕು. ಹಾಗೆ ಮಕ್ಕಳ ಬದುಕಿನಲ್ಲಿ ತಂದೆ ತಾಯಿಗಳು ಸ್ಫೂರ್ತಿಯಾಗಿ ಸಾಧನೆ ಮಾಡುವಂತ ಹೇಳ್ಬೇಕು. ತಾಯಿ ಭುವನೇಶ್ವರಿ ಹೇಳಿದ ಹಾಗೆ, ತಾಯಿ ಹೇಳಿದ ಹಾಗೆ ಒಂದು ದಿನ ಛತ್ರಪತಿ ಶಿವಾಜಿ ಮಹಾರಾಜ್, ಸುಮ್ಮನೆ ನೀವು ಘಟನೆಯನ್ನು ಕೇಳಿರ್ತೀರಿ, ಸುಮ್ಮನೆ ಮೆಲ್ಕ್ ಹಾಕ್ತೇನೆ ನಿಮಗೆ. ಛತ್ರಪತಿ ಶಿವಾಜಿ ಮಹಾರಾಜ್ ಬಾಲ್ಯದಲ್ಲಿರಬೇಕಾದ್ರೆ ಒಂದು ದಿನ ತನ್ನ ರಾಜ್ಯದ ಬೀದಿಯಲ್ಲಿ ಹೋಗುತ್ತಿರಬೇಕಾದ್ರೆ ಓರ್ವ ಬಡವ ಅಳತಾ ಅಳತಾ ಶಿವಾಜಿ ಮಹಾರಾಜನ ಎದುರಿಗೆ ಬರ್ತಾನೆ. ಆ ಸಣ್ಣ ಕೂಸು ಶಿವಾಜಿ ಮಹಾರಾಜ ಆತನಿಗೆ ಕೇಳುತ್ತದೆ, ಅಪ್ಪ ಯಾಕೆ ಅಳ್ತಾ ಇದ್ದೀಯಾ, ಏನಾಯ್ತು? ಆಗ ಆ ಬಡವ ಹೇಳುತ್ತಾನೆ, ಮಹಾರಾಜ್ ಮಹಾರಾಜ್ ಯಾಕೆ ಅಳತಾ ಇದ್ದೀನಿ ಅಂತ ನೀವೇನು ಪ್ರಶ್ನೆ ಮಾಡಕತ್ತೀರಲ್ಲ, ಯಾಕ ನಾ ಅಳಾಕತ್ತೀನಿ ಅಂತಂದ್ರ ಒಬ್ಬ ಸಾಹುಕಾರನ ಮನೆಗೆ ಹೋಗಿದ್ದೆ, ಸಾಲ ಕೊಡು ಅಂತ ತಿಳ್ಕೊಂಡು ಕೇಳಿದೆ. ಸಾಹುಕಾರ ಅಂದ, ನನ್ನ ಹತ್ರ ಸಾಲ ಈಗ ಸಿಗೋದಿಲ್ಲ, ನೀ ಹೋಗು ಅಂದ.
ಯಾಕೆ ಅಳಾಕತ್ತೀನಿ ಅಂದ್ರ ಇನ್ನು 2-3 ದಿನ ಬಿಟ್ರೆ ನನ್ನ ಮಗಳ ಮದುವೆ ಇದೆ. ಮಗಳ ಮದುವೆ ಮಾಡಬೇಕು ಅಂದ್ರೆ ನನ್ನ ಹತ್ರ ಹಣ ಇಲ್ಲ. ಹಾಗಾಗಿ ಆ ದುಃಖದಿಂದ ಹಣ ಇರದೇ ಇರುವ ಕಾರಣಕ್ಕಾಗಿ ಮಗಳ ಮದುವೆ ಹೇಗೆ ಮಾಡ್ಲಿ ಅನ್ನುವಂತಹ ವಿಚಾರವನ್ನು ಪಟ್ಟು ಕಣ್ಣಲ್ಲಿ ನೀರು ಬರ್ತಾ ಇದೆ ಅಂತಂದಾಗ ಸಣ್ಣ ಕೂಸು ಸ್ವಾಮಿ, ಸಣ್ಣ ಕೂಸು ಛತ್ರಪತಿ ಶಿವಾಜಿ ಮಹಾರಾಜ್ ಹೇಳ್ತಾನೆ, ಅಣ್ಣ ಅಣ್ಣ ನೀನ್ ಅಳ್ಬೇಡ ಅಂತ ತಿಳ್ಕೊಂಡು ಹೇಳಿ ತನ್ನ ಎಡಗೈಯಲ್ಲಿರುವ ಬಂಗಾರದ ಖಡ್ಗವನ್ನ ತೆಗೆದು ಆ ಬಡವನಿಗೆ ಕೊಡ್ತಾನೆ. ಅಪ್ಪ ಇದನ್ನು ತಗೋ, ಇದನ್ನು ಮಾರಿ ನಿನ್ನ ಮಗಳ ಮದುವೆ ಮಾಡು ಅಂತ ತಿಳ್ಕೊಂಡು ಹೇಳಿ ಛತ್ರಪತಿ ಶಿವಾಜಿ ಮಹಾರಾಜ್ 8 ವರ್ಷದ ಬಾಲಕನಿದ್ದಾಗ ಇನ್ನೊಬ್ಬರಿಗೆ ಕೊಡ್ತಾನೆ. ಆ ಬಂಗಾರದ ಖಡ್ಗವನ್ನ ಕೊಟ್ಟು ಮನೆಗೆ ಬಂದಂತಹ ಸಂದರ್ಭದಲ್ಲಿ ತಾಯಿ ನೋಡ್ಬಿಟ್ರೆ ಬೈದಾಳು ಅಂತ ತಿಳ್ಕೊಂಡು ಹೇಳಿ, ತಾಯಿ ಅದನ್ನ ನೋಡಿದ್ರೆ ನನ್ನನ್ನ ಬಡಗಿಡ್ದಾಳು ಅಂತ ತಿಳ್ಕೊಂಡು ಹೇಳಿ ಆ ಕೂಸು ಕೈ ಮುಚ್ಕೊಳ್ಳೋಕೆ ಪ್ರಯತ್ನ ಮಾಡ್ತದೆ. ತಾಯಿಗೆ ಕೈಯನ್ನ ತೋರಿಸಬಾರ್ದು ಅಂತ ತಾಯಿ ಹೇಗಾಗ್ಲೇ ಆ ಕೈಯನ್ನ ಗಮನಿಸ್ತಾಳೆ. ಕೈಯನ್ನ ಗಮನಿಸಿದ ತಾಯಿ ಕೇಳ್ತಾಳೆ ಶಿವಾಜಿಗೆ, ಮಗ ಎಡಗೈಯಲ್ಲಿರುವ ಬಂಗಾರದ ಖಡ್ಗ ಎಲ್ಲಿ ಹೋಯಿತು ಅಂತ ಕೇಳ್ತಾಳೆ ತಾಯಿ. ಆಗ ಶಿವಾಜಿ ಮಹಾರಾಜ್ ಹೇಳ್ತಾನೆ, ಅವ್ವ ರಾಜಬೀದಿ ಒಳಗೆ ಹೋಗ್ತಾ ಇದ್ದೆ. ರಾಜಬೀದಿ ಒಳಗೆ ಹೋಗಬೇಕಾದ್ರೆ ಓರ್ವ ಬಡವ ಕಣ್ಣಲ್ಲಿ ಕಣ್ಣೀರನ್ನು ಹಾಕ್ತಾ ಇದ್ದ. ಯಾಕೆ ಅಂತ ನಾನು ಕೇಳಿದೆ. ಮಗಳ ಮದುವೆಯನ್ನು ಮಾಡುವುದಕ್ಕಾಗಿ ನನ್ನ ಹತ್ರ ಹಣ ಇಲ್ಲ, ಯಾರು ಸಾಲ ಕೊಡ್ತಾ ಇಲ್ಲ ಅಂತ ತಿಳ್ಕೊಂಡು ಅಳ್ತಾ ಇದ್ದ. ಅವ್ವ ಅದಕ್ಕಾಗಿ ನನ್ನ ಒಂದು ಎಡಗೈಯ ಬಂಗಾರದ ಖಡ್ಗವನ್ನ ಆತನಿಗೆ ನಾನು ಕೊಟ್ಟು ಬಂದೆ ಅಂತ ಹೇಳಿದ ತಕ್ಷಣನೇ ತಾಯಿಗೆ ಎಲ್ಲಿತ್ತೋ ಸಿಟ್ಟು ನನಗೆ ಗೊತ್ತಿಲ್ಲ, ಛತ್ರಪತಿ ಶಿವಾಜಿ ಮಹಾರಾಜನ ಕೆನ್ನಿಗೆ ಒಂದು ಜಾಡಿಸಿ ಕಪಾಳಕ್ಕೆ ಹೊಡೆದೇ ಬಿಟ್ಲು. ಕೆನ್ನೆಯನ್ನು ಹಿಡಿದ ಮಗ, ಅವ್ವ ಯಾಕೆ ಹೊಡೆದೆ? ಯಾರಾದ್ರೂ ಕಷ್ಟದಲ್ಲಿದ್ರೆ ಸಹಾಯ ಮಾಡುವಂತ ನೀನೇ ಹೇಳಿದ್ದೀಯಾ, ಯಾರಾದ್ರೂ ನೋವಿನಲ್ಲಿ ಇದ್ರೆ ಸಹಾಯ ಮಾಡುವಂತ ನೀನೇ ಹೇಳಿದ್ದೀಯಾ, ಯಾರಾದ್ರೂ ಹಸಿವಿನಿಂದ ಕುಳಿತುಕೊಂಡ್ರೆ ಒಂದು ತುತ್ತು ಅನ್ನ ಕೊಡುವಂತ ನೀನೇ ಹೇಳಿ, ಈಗ ನೀ ಯಾಕೆ ಹೊಡೆದಿ ಅಂತ ಕೇಳಿದಾಗ ಛತ್ರಪತಿ ಶಿವಾಜಿ ಮಹಾರಾಜನ ತಾಯಿ ಹೇಳ್ತಾಳೆ, ಮಗ ನಿನಗ ನಾ ಎದಕ್ಕೆ ಹೊಡೆದೆ ಅಂತಂದ್ರ ಹೋಗಿ ಆ ಬಡವಗ ಒಂದೇ ಕೈಯನ್ನ ಕಡಗ ಕೊಟ್ಟು ಬಂದಿಯಲ್ಲ, ಈ ಕೈಯನ್ನ ಕಡಗ ಕೊಟ್ಟು ಬರಕ್ಕೆ ಏನಾಗಿತ್ತು ಅಂತ ಹೊಡೆದೇನಿ ಅಂತ ತಾಯಿ ಮಗನಿಗೆ ಹೇಳ್ತಾಳೆ. ಅಂದ್ರೆ ಸ್ವಾಮಿ ಇದಕ್ಕೆ ಹೊಡೆಯಂಗಿಲ್ಲ ನೀವು, ಈಗ ಇದಂಗೆ ಹೊಡಿತೀರಿ, ಕೊಡೋದಂದ್ರೆ ಹೊಡೆಯಲ್ಲ. ಮಗನಿಗೆ ಹೇಳ್ತಾಳೆ, ಒಂದಲ್ಲ 2 ಕೈಯನ್ನು ಕೊಟ್ಟು ಬರಬೇಕಿಲ್ಲ ಅಂತ ತಿಳ್ಕೊಂಡು ಹೇಳಿ ಶಿವಾಜಿ ಮಹಾರಾಜನಿಗೆ ತಾಯಿ ಹೇಳ್ತಾಳೆ, ಅಮ್ಮ ಹಿಂದೂ ಹೃದಯ ಸಾಮ್ರಾಟ ಆಗ್ತಾನೆ ಕಾರಣ ತಾಯಿ ಕೊಟ್ಟ ಸಂಸ್ಕಾರಕ್ಕಾಗಿ. ಸಾಮಾನ್ಯ ಏನು, ಮಕ್ಕಳು ಹೀಗೆ ಬೆಳೆಸ್ಬೇಕಲ್ಲ. ಈ ಜಗತ್ತು ಆ ಮಕ್ಕಳನ್ನ ನೋಡಿ ತಂದೆ ತಾಯಿಗಳನ್ನ ನಮಸ್ಕರಿಸಬೇಕು, ತಂದೆ ತಾಯಿಗಳನ್ನ ಗೌರವಿಸಬೇಕು. ಅಷ್ಟರ ಮಟ್ಟಿಗೆ ಮಕ್ಕಳ ಬದುಕಿನಲ್ಲಿ ಸಂಸ್ಕೃತಿಯನ್ನ, ಸಂಸ್ಕಾರವನ್ನ, ಭಕ್ತಿಯನ್ನ, ಶ್ರದ್ಧೆಯನ್ನ ಇದನ್ನೆಲ್ಲವನ್ನ ನೀಡಬೇಕಾಗಿರತಕ್ಕಂಥದ್ದು ಗುರುತರವಾದ ಜವಾಬ್ದಾರಿ ಹೆತ್ತ ತಂದೆ ತಾಯಿಗಳದು ಅನ್ನುವಂಥದ್ದನ್ನು ನಾವೆಲ್ಲರೂ ನೆನಪಿಟ್ಟುಕೊಳ್ಬೇಕು. ಮಾದರಸ ಮಾದಲಾಂಬಿಕೆ ಹೆಂಗ ಸ್ವಾಮಿ ವಿವೇಕಾನಂದನಿಗೆ ಛತ್ರಪತಿ ಶಿವಾಜಿ ಮಹಾರಾಜನಿಗೆ ತಾಯಿ ಮಗನ ಬದುಕಿನಲ್ಲಿ ಸ್ಫೂರ್ತಿಯಾಗಿ ನಿಂತಲ್ಲ, ಹಾಗೆ ಮಾದರ ಸಮಾದಲಾಂಬಿಕೆಯರು ಸಹಿತ ಬಸವಣ್ಣನಲ್ಲಿ ಅಪಾರ ಜ್ಞಾನವನ್ನು ಕಂಡು ತಂದೆ ತಾಯಿಗಳೇ ಆಶ್ಚರ್ಯವನ್ನು ಪಡುತ್ತಿದ್ರು. ಅಷ್ಟೊಂದು ಶ್ರದ್ಧೆ, ಭಕ್ತಿ, ಜ್ಞಾನ 8 ವರ್ಷದ ತರುಣನಲ್ಲಿ ಇತ್ತು. 8 ವರ್ಷದ ತರುಣನಲ್ಲಿ ತಂದೆಗೆ ಬುದ್ಧಿ ಹೇಳುವಷ್ಟರ ಮಟ್ಟಿಗೆ ಮಗ ಬೆಳೆದು ನಿಂತಿದ್ದ ಅಂದ್ರೆ ವಿಚಾರ ಮಾಡ್ರಿ ನೀವು, ಎಷ್ಟರ ಮಟ್ಟಿಗೆ ಆ ಕೂಸಿನಲ್ಲಿ ಜ್ಞಾನ ಇರಬಹುದು ಅಂತ. ಇದನ್ನ ಶಿವಪ್ರಸಾದ ದೇವರು ಹೇಳುತ್ತಾ ಇಲ್ಲ, ಬಸವ ಪುರಾಣದಲ್ಲಿ ಭೀಮ ಕವಿಗಳು ಬರೀತಾರೆ, ತನ್ನೆಂಟು ವರ್ಷದ ಅವಧಿಯೊಳಗ ಬಸವಣ್ಣ ಎಷ್ಟರ ಮಟ್ಟಿಗೆ ಬೆಳೆದಿದ್ದ ಅಂತಂದ್ರ, ತಂದೆ ಒಂದು ದಿನ ದೇವರ ಜಗಲಿ ಮೇಲೆ ದೇವರುಗಳನ್ನ ಪೂಜೆ ಮಾಡ್ತಾ ಇದ್ದ. ನೀವು ನೋಡ್ರಿ, ನಮ್ಮದೊಂದು ಏನು ಚಟಾಪ ಅಂತಂದ್ರ ಯಾವ ಗುಡಿಗೆ ಹೋಗ್ತೇವೆ ಆ ಗುಡಿ ದೇವರ ತಂದು ಜಗಲಿ ಮೇಲೆ ಇಡೋದು ಒಂದು ನಮ್ಮದೊಂದು ಪದ್ಧತಿ.
ಅದನ್ನು ಪೂಜೆ ಮಾಡಕ್ ಬೆಳಗ್ಗೆ ಒಂದಮ್ಮ ಮನ್ಯಾಗ ಮಹಾಭಾರತದ ಯುದ್ಧನ ನಡೆದಿರ್ತೈತಿ. ಯಾಕ ದೇವ್ರ ಮೇಲೆ ಜಗಲಿ ಬನ್ಲಿ ಇವರು ಪೂಜೆ ಮಾಡಕ್, ದೇವ್ರುಗಳು ಪೂಜೆ ಮಾಡಕ್. ಆ ಪೂಜೆ ಮಾಡಕ್ ಸರಿ ಮನ್ಯಾಗ ನಾವು ಜಗಳ ಆಡ್ತೇವೆ. ದೇವ್ರು ಒಲಿತಾನೆ, ಏನು ಜಗಳ ಆಡಿದ್ರು ಮನೆಯೊಳಗೆ? ಹೆಂಗ್ರಿ ಶಿವನ ಒಲಿತಾನನ್ರಿ? ಸಾಧ್ಯ ಇಲ್ಲ, ಒಲಿಯೋದಕ್ಕೆ ಸಾಧ್ಯ ಇಲ್ಲ. ದೇವ್ರು ಅಂದ್ರೆ ಒಳಗ ಮನಸ್ಸನ್ನು ಶುದ್ಧಿ ಇಟ್ಟುಕೊಂಡು ಪೂಜೆ ಮಾಡ್ಬೇಕು. ಅಂದಾಗ ದೇವ್ರು ಒಲಿತಾನ, ಸುಮ್ಮನೆ ದೇವ್ರು ಒಲಿತಾನ ಅಂತ ಮಾಡಿರಿ. ಏಕದೇವ ಉಪಾಸನೆ, ದೇವನೊಬ್ಬ ನಾಮ ಹಲವು ಅಂತ ಹೇಳ್ತಾರೆ ಶರಣರು. ಬಸವಣ್ಣ ಒಳಗ ಮಾದರಸರು ದೇವರ ಪೂಜೆ ಮಾಡಕತ್ತಿದ್ರು ಜಗಲಿ ಮೇಲೆ. ಹಾಡಿ ಹೊಗಳೆ ವೇದಗಳಿಂದ ಸ್ತುತಿಗಳಿಂದ ದೇವರನ್ನ ಪೂಜೆ ಮಾಡಕತ್ತಿದ್ರು. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರವಾತ್ ಸಹವೋಲ್ ವಿಶ್ವತೋರುತ್ತ ಅಂತ ತಿಳ್ಕೊಂಡು ಹೇಳಿ ದೇವರನ್ನ ಮಾದರಸರು ಪೂಜೆ ಮಾಡಬೇಕಾದ್ರ ಅದನ್ನ ಗಮನಿಸಿದ 8 ವರ್ಷದ ತರುಣ ಬಸವ ಮನಿ ಅಂಗಳದೊಳಗ ಬಂದ. ಹೊರಗೆ ಬಂದ. ಮನಿ ಅಂಗಳದೊಳಗ ಒಂದು 10-15 ತೆಗ್ಗುಗಳನ್ನ ತೆಗೆದವ. ಸಣ್ಣ ಸಣ್ಣ ತೆಗ್ಗುಗಳನ್ನ ತೆಗೆದ. ಎಲ್ಲ ದೇವರು ಪೂಜೆ ಮುಗಿದ ಬಳಿಕ ಮಾದರಸರು ಹೊರಗೆ ಬಂದು ನಿಂತು ನೋಡ್ತಾರ. ಬಸವಣ್ಣ ಮನಿ ಅಂಗಳದ ತುಂಬೆಲ್ಲ ತೆಗ್ಗುಗಳನ್ನು ತೆಗೆದು ಬಿಟ್ಟಿದ್ದ. ಅಲ್ಲಲ್ಲಿಗೆ ಕುಣಿಚೆಗಳನ್ನ ತೆಗೆದು ಬಿಟ್ಟಿದ್ದ. ಮಾದರಸರು ಬಸವಣ್ಣನ ಕೇಳ್ತಾರ, ಮಗ ಏನು ಮಾಡಕತ್ತಿ? ಮಗ ಏನು ಮಾಡಕತ್ತಿ ಅಂತಂದಾಗ 8 ವರ್ಷದ ತರುಣ ತಂದೆಗೆ ಉತ್ತರಿಸ್ತಾನೆ, ಅಪ್ಪ ನಾನು ಬಾವಿ ತೆಗ್ಯಾಕತ್ತೀನಿ ಅಂದವ. ಬಾವಿ ತೆಗ್ಯಾಕತ್ತೀನಿ ಅಂದಾಗ ಮಾದರಸರು ಹೇಳ್ತಾರೆ, ಮಗ ಬಾವಿ ತೆಗಿಬೇಕು ಅಂತಂದ್ರ ಹಿಂಗ 10, 15, 20 ತೆಗ್ಗುಗಳನ್ನ ತೆಗೆದ್ರ ನಿನಗ ನೀರ್ ಹತ್ತುದಿಲ್ಲಪ್ಪ. ಒಂದೇ ಬಾವಿಯನ್ನ ಆಳವಾಗಿ ತೆಗೆದಾಗ ನಿನಗೆ ನೀರು ಸಿಗುತ್ತದೆ ಹೊರತಾಗಿ ಹಿಂಗ ಅಲ್ಲಲ್ಲಿ ತೆಗೆದ್ರ ನಿನಗೆ ನೀರು ಸಿಗೋದಿಲ್ಲ ಅಂತ ತಿಳ್ಕೊಂಡು ತಂದೆ ಮಾದರಸರು ಹೇಳಿದಾಗ 8 ವರ್ಷದ ತರುಣ ತಂದೆಗೆ ಹೇಳುತ್ತಾನೆ, ಅಪ್ಪ ಹೆಂಗ ಅಲ್ಲಲ್ಲಿಗೆ ತೆಗೆದ್ರ ಬಾವಿ ಒಳಗೆ ನೀರು ಬರುವುದಿಲ್ಲ, ಒಂದ ತೆಗ್ಗಣ್ಣ ಆಳವಾಗಿ ತೆಗೆದಾಗ ಮಾತ್ರ ಹೆಂಗ ನೀರು ಬರ್ತದಲ್ಲ, ಹಂಗ ಅಪ್ಪ ದೇವರ ಜಗಲಿ ಮ್ಯಾಲ 100 ಫೋಟೋ ಪೂಜೆ ಮಾಡಕತ್ತಿ. 100 ಫೋಟೋ ಪೂಜೆ ಮಾಡೋ ಬದ್ಲಿ ಒಂದೇ ದೇವರನ್ನ ಆಳವಾಗಿ ನೀ ಪೂಜೆ ಮಾಡಿಬಿಟ್ಟಿದ್ದಂದ್ರ ಇವತ್ತು ದೇವರು ಬಂದು ನಿನಗೆ ಹೊಲದ ಆಶೀರ್ವಾದ ಮಾಡಿಬಿಡ್ತಿದ್ದ ಅಂತ 8 ವರ್ಷದ ತರುಣ ತಂದೆಗೆ ಉತ್ತರಿಸ್ತಾನೆ. ತಂದೆಗೆ ಹೇಳ್ತಾನೆ, 8 ವರ್ಷದ ತರುಣ ಎಷ್ಟು ಅದ್ಭುತ. ತಂದೆ ಆಶ್ಚರ್ಯನಾಗುತ್ತಾನೆ. ಬಸವಣ್ಣನಲ್ಲಿರುವ ಭಾವವನ್ನ, ಬಸವಣ್ಣನಲ್ಲಿರುವ ಭಕ್ತಿಯನ್ನ, ಅದಕ್ಕಾಗಿ ಬಸವಣ್ಣ ಹೇಳ್ತಾನೆ, ದೇವನೊಬ್ಬ ನಾಮ ಹಲವು, ಪರಮ ಪತಿವ್ರತೆಯ ಗಂಡನೊಬ್ಬ, ಮತ್ತೊಂದ ಕೆರಗಿದರೆ ಕಿವಿ ಮೂಗ ಕೊಯ್ಯುವ ನಮ್ಮ ಕೂಡಲ ಸಂಗಮ ದೇವ, ಕಿವಿ ಮೂಗ ಕೊಯ್ಯುವ ನಮ್ಮ ಕೂಡಲ ಸಂಗಮ ದೇವ. ಅಂದೇ ದೇವರು ಶ್ರದ್ಧೆಯಿಂದ ಭಕ್ತಿಯಿಂದ ಪೂಜೆ ಮಾಡ್ರಿ ಒಲದು ಬಿಡ್ತಾಳೆ ತಾಯಿ, ಸಾಕ್ಷಾತ್ಕಾರ ಆಗ್ತಾಳೆ. ಚನ್ನವೀರಪ್ಪವರು ಸುಮ್ಮನೆ ಒಂದು ಘಟನೆ ಹೇಳ್ತೇನೆ, ನಿಮಗೆ ನೆನಪಿಟ್ಟುಕೊಡ್ರಿ. ಒಂದು ದೇವರ ಮೇಲೆ ಶ್ರದ್ಧಾ ಇಟ್ರ ಏನಾಗುತ್ತದೆ ಅಂತ. ವೀರಪ್ಪವರು 1000 ದೇವರುಗಳ ಬೆನ್ನು ಹತ್ತಲಿಲ್ಲ, 1000 ದೇವರುಗಳನ್ನು ಹುಡುಕಿಕೊಂಡು ಹೋಗಲಿಲ್ಲ, ಒಂದೇ ದೇವರನ್ನ ಹುಡುಕಿಕೊಂಡು ಹೋದ್ರು. ಚಿದಾನಂದ ಅವಧೂತರು ಬರೆಯುವ ಹಾಗೆ ಅವರು 18 ಅಧ್ಯಾಯಗಳ ಪುರಾಣವನ್ನು ಬರೀತಾರೆ. ಮೊದಲನೇ ಅಧ್ಯಾಯದ 1 ಪುರಾಣದ 1 ಶ್ಲೋಕವನ್ನು ಅವರು ಹೇಳ್ತಾರೆ, ಪರಮ ಪರತರ ಪರಮ ಮಂಗಳ ಪರಮ ಜ್ಯೋತಿರ್. ದೇವರು ಒಲಿಬೇಕಾಗಿತ್ತು ಅಂದ್ರೆ ಏಕನಿಷ್ಠೆಯನ್ನಿಟ್ಟು ಪೂಜೆ ಮಾಡ್ರಿ ಅಂತ ಹೇಳ್ತಾರೆ. ಗುರು ಚನ್ನವೀರ ಶಿವಗಳು ಸಾಧಿಸ್ತಾರೆ, ಸಿದ್ಧಿಸ್ತಾರೆ. ಏಕಕಾಲಕ್ಕೆ ಒಂದೇ ತಾಯಿಯನ್ನು ಕುರಿತು ಜಪ ಮಾಡ್ತಾರೆ, ತಪ ಮಾಡ್ತಾರೆ, ಸಿದ್ಧಿಯನ್ನ ಮಾಡ್ತಾರೆ. ಅಂಗೈಯಲ್ಲಿ ಲಿಂಗವನ್ನ ಹಿಡಿದು ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ, ಒಡಲಂಗೊಡೆಯ ತೋರೆ ಎನ್ನ ಬಡತನವ ಬೆನ್ನಯಿಸುವೆ ಅಂತ ತಿಳ್ಕೊಂಡು ಹಾಡ್ತಾರೆ, ಕೂಗುತ್ತಾರೆ, ಭಕ್ತಿಯಿಂದ ಕರೀತಾರೆ. ಭಕ್ತಿಯಿಂದ ಕರೆದ ಕೂಗಿಗೆ ಓಗೊಟ್ಟ ತಾಯಿ
ಒಂದು ಸುಮ್ಮನೆ ಒಂದು ಘಟನೆ ಹೇಳ್ತಾನೆ, ಹೆಂಗ ಸಾಧನೆ ಮಾಡಬೇಕು, ಹೆಂಗ ದೇವರನ್ನ ಜಪ ಮಾಡಬೇಕು ಅಂತ. ಒಂದು ದಿನ ಅಪ್ಪೋರು ಲಿಂಗ ಪೂಜೆ ಕುಳಿತುಕೊಂಡಿದ್ರು. ಹೋದೆಲ್ಲ ಪಂಡಿತರು ಗೊತ್ತಿದೆ, ಇಲ್ಲಿ ಕುಂತಿದ್ದಾರೆ, ಬಹಳಷ್ಟು ಜನ ಹಿರಿಯರು ನೋಡಿರ್ಬೋದು. ಬಹುಶಃ ಬಬಲಾದಿ ಒಳಗಡೆ ಒಂದು ದೇವಿಯ ಗುಡಿ ಇದೆ, ಬಹುಶಃ ನೀವೆಲ್ಲರೂ ದರ್ಶನ ಮಾಡಿರ್ಬೋದು, ಬನ್ನಿ ಮಹಾಂಕಾಳಿ. ಆ ತಾಯಿಯ ಗರ್ಭಗುಡಿ ಹಿಂದೆ ಒಂದು ಬೃಹತ್ ಆಕಾರದ ಬನ್ನಿ ಗಿಡ ಇದೆ, ಬಹಳ ದೊಡ್ಡ ಪ್ರಮಾಣದಲ್ಲಿ. ಇವತ್ತು ಸಹಿತ ಆ ಗಿಡ ಇದೆ. ಅಪ್ಪೋರು ಒಂದು ದಿನ ಲಿಂಗ ಪೂಜೆ ಹೆಂಗ್ ದೇವರನ್ನ ಪೂಜಿಸ್ಬೇಕು, ಹೆಂಗ ದೇವರನ್ನ ಆರಾಧಿಸ್ಬೇಕು ಅಂದ್ರ, ಒಂದು ದಿನ ಅಂಗೈಯೊಳಗೆ ಲಿಂಗಯ್ಯನನ್ನ ಹಿಡಿದು ಲಿಂಗಯ್ಯನನ್ನ ಪೂಜಿಸ್ಬೇಕಾದ್ರೆ ಅಪ್ಪ ಚನ್ನವೀರ ಒಂದು ದಿನ ಲಿಂಗಯ್ಯನಿಗೆ ನೀರು ಹಾಕ್ತಾರ, ಮಜ್ಜನ ಮಾಡ್ತಾರ, ಸದ್ದೋಜಾತ ವಾಮದೇವ ಅಂತ ತಿಳ್ಕೊಂಡು ಮಂತ್ರ ಹೇಳ್ತಾರ, ಹಾಡಿದಡೆ ಅಂತ ತಿಳ್ಕೊಂಡು ಹಾಡ್ತಾರ, ಕೂಗುತ್ತಾರ, ಕರೀತಾರ. ಒಂದು ದಿನ ಮಜ್ಜನ ಎಲ್ಲ ಮುಗಿದ ಬಳಿಕ ಲಿಂಗಕ್ಕ ಮಜ್ಜನ ಮಾಡಿ ಭಸ್ಮಾಧರಿಸಿ ಊದಿನ ಕಡ್ಡಿ ಬೆಳಗ್ಗೆ ಲಿಂಗಯ್ಯನಿಗೆ ಪತ್ರಿ ಇಡ್ಬೇಕಂತಾರ. ಆ ಸಂದರ್ಭದೊಳಗ ಪತ್ರಿನೇ ಇಲ್ಲ. ಸೇವಕನನ್ನ ಕೂಗಬೇಕು ಅಂದ್ರೆ ಮೌನ ಮಾತನಾಡೋದಿಲ್ಲ, ಗಂಟೆಯನ್ನು ಬಾರಿಸ್ತಾರೆ. ಸೇವಕ ಸಾಮೀಪ್ಯದಲ್ಲಿ ಇರಲಿಲ್ಲ. ಗಂಟೆ ಹೊಡೆದ್ರು ಸಹಿತ ಸೇವಕನ ಶಬ್ದ ಕಿವಿಗೆ ಹೋಗಿ ಕೇಳಿಲ್ಲ, ಸೇವಕ ಬರಲೇ ಇಲ್ಲ. ಅವಾ ಹೆಂಗ ಸಾಧಿಸ್ಬೇಕು, ಹೆಂಗ ಸಿದ್ಧಿಸ್ಬೇಕು, ಹೆಂಗ ತಪ ಮಾಡಬೇಕು, ಹೆಂಗ ಜಪ ಮಾಡಬೇಕು ಅಂತಂದ್ರ ಅಪ್ಪ ಅಂಗೈಯೊಳಗೆ ಲಿಂಗ ಹಿಡಿದು ಕರೀತಾನ. ಅವ್ವ ಪೂಜೆ ಪೂರ್ಣ ಆಗಬೇಕು ಅಂದ್ರ ಶಿವನಿಗೆ ಪತ್ರಿ ಏರಿಸ್ಬೇಕವ. ಅವ್ವ ಲಿಂಗಯ್ಯನ ಪೂಜೆ ಪೂರ್ಣ ಆಗಬೇಕು ಅಂದ್ರ ಅವ್ವ ಪತ್ರಿ ಏರಿಸ್ಬೇಕು. ನನ್ನವ್ವ ಪತ್ರಿ ಶಿಷ್ಯ ಇಟ್ಟಿಲ್ಲ, ಮರೆತು ಹೋಗಿಬಿಟ್ಟಾನ, ಹೊರಗೆ ಎದ್ದು ಹೋಗ್ಬೇಕು ಅಂದ್ರೆ ಪೂಜೆಗೆ ಭಂಗ ಬರುತ್ತದೆ ನನ್ನವ್ವ ಅಂದ್ರೆ ಸಾಕ್ಷಾತ್ ಬನ್ನಿ ಮಹಾಂಕಾಳಿ ಬನ್ನಿ ಗಿಡವನ್ನೇ ಬಗ್ಗಿಸಿ ಲಿಂಗಯ್ಯನಿಗೆ ಪತ್ರಿಯನ್ನು ಕೊಡ್ತಾಳೆ. ಈಗ ದೇವಿಯನ್ನ ಸಾಕ್ಷಾತ್ಕಾರ ಮಾಡಿಕೊಟ್ಟಿಗೆ ಮಣ್ಣಿನಲ್ಲಿ ದೇವರಿದ್ದರೆ ಗುರು ಏಕೆ ಬೇಕು ಲಿಂಗವ ಕೊಡುವುದಕ್ಕೆ. ಎಷ್ಟು ಚೆನ್ನಾಗಿ ಬರೀತಾರೆ. ಇಬ್ಬರು ಮೂವರು ದೇವರಂದು ಉಬ್ಬುಬ್ಬಿ ಮಾತನಾಡಬೇಡ, ದೇವನು ಒಬ್ಬನೇ ಕಾಣಿರು ಅಂತ ಶರಣರು ಹೇಳ್ತಾರೆ. ದೇವರು ಒಬ್ರೆ, ನಾಮ ಹಲವು. ಈಗ ನೋಡ್ರಿ, ನಿಮಗೊಂದು ಎದುರಿಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಸದ್ಯ ನಿಮ್ಮ ಕಣ್ಣಿ ಕಾಣೋ ಒಳಗಿದ್ದವ್ರು ಯಾರು, ಒಳಗ್ ಕುಂತವ್ರು ಯಾರು? ಪತ್ತಂಗ್ ಹೇಳ್ಬೇಕು, ಈಗರೆ ಮಾತಾಡ್ರು ಹೋಲಿ. ಒಳಗಿದ್ದವ್ರು ಯಾರು? ಪತ್ತಂಗ್ ಮಾತಾಡೋ ಮಟ್ಟ ನಾ ಏನು 12 ಬಿಡುದಿಲ್ಲ ಇವತ್ತು. ಒಳಗಿದ್ದವ್ರು ಯಾರು? ಇಲ್ಲಿದ್ದವ್ರು ಯಾರು? ಇಲ್ಲಿದ್ದವ್ರು ಗುರುಪಾದ್ಲಿಂಗ್ ಮತ್ತೆ ಯಾರು? ಒಳಗಿದ್ದವರು ಅವ್ರೊಳಗಿದ್ದ ಶಕ್ತಿ ಅಪ್ಪರೊಳಗೆ ಐತಲ್ಲ, ಐತೆ ಇಲ್ಲ? ಇವ್ರೊಳಗಿದ್ದ ಶಕ್ತಿ ಅಪ್ಪರೊಳಗೆ ಐತಲ್ಲ. ಅವ नाम को अलग है, चन्नवीर नाम को अलग है, गुरुपाद लिंग शिवयोगी नाम को अलग है. शक्ति अभी एक है, चन्नवीरನ ಜ್ಯೋತಿಯ ಗುರುಪಾದ ಲಿಂಗರು, ಗುರುಪಾದ ಲಿಂಗ ಶಿವಯೋಗಿಗಳು. ಹಿಂಗ ಅಂತರಂಗದೊಳಗೆ ಬೆಳಗಾಕತ್ತದಲ್ಲ, ಹೆಂಗ ಬೇಡಿದವರಿಗೆ ಬೇಡಿದ್ದನ್ನು ಕೊಟ್ಟಾರಲ್ಲ ಅಪ್ಪೋರು. ಕಾರಣ ಏನು? ಅಪ್ಪೋರಂಗ ಮುಖ ಇಲ್ಲ, ಅಪ್ಪೋರಂಗ ಎತ್ತರ ಇಲ್ಲ, ಆದ್ರ ಅಪ್ಪೋರೊಳಗಿರತಕ್ಕಂತಹ ಚನ್ನವೀರರ ಜ್ಞಾನದ ಜ್ಯೋತಿ ಪ್ರಕಾಶ ಯಾರೊಳಗದ ಅಂತಂದ್ರ ಪೂಜ್ಯನೀಯ ಗುರುಗಳಾಗಿರ್ತಕ್ಕಂತಹ ಗುರುಪಾದಲಿಂಗ ಶಿವಯೋಗಿಗಳಲ್ಲಿದೆ. ಗುರುಪಾದಲಿಂಗ ಶಿವ नाम को अलग है, शिव नाम अलग है, अल्लाह नाम अलग है, नाम को अलग है, शक्ति अभी एक है, शक्ति अभी एक है. शिवदार नाम अलग है, जनिवार नाम अलग है, नाम को अलग है, दार अभी एक है, दार अभी एक है. ಹೌದಾ ಇಲ್ಲ? ಶಿವದಾರ ಒಂದ. ನಾವು ಹೆಂಗ ಕಟ್ಕೊಂಡ್ರೆ ಶಿವದಾರ ಅಂತೀವಿ, ಹೆಂಗ ಬಗಲಾಗ ಆಶೆ ತಗೊಂಡಿವಿ ಅಂದ್ರ ಜನಿವಾರ ಅಂತೀವಿ. ಹೌದಾ ಇಲ್ಲ? ಹಿಂಗ ಹಾಕೊಂಡ್ರೆ ಜನಿವಾರ, ಹಿಂಗ ಹಾಕೊಂಡ್ರೆ ಶಿವದಾರ. ದಾರಿ ಏನ್ರ ಬೇರೆ ಅದಾವ ಏನಲ್ಲಿ? ದಾರಿ ಏನ್ರ ಬೇರೆ ಅದಾವ?
ದಾರ ಬೇರೆ ಇಲ್ಲ, ದಾರ ಒಂದೇ, ಆದರೆ ರೂಪಗಳು ಹೆಂಗ ಬ್ಯಾರೆ ಅದಾವಲ್ಲ. ಚನ್ನವೀರ ಶಿವಯೋಗಿ ಒಬ್ಬನ ಆತನ ರೂಪದೊಳಗೆ ಬಂದಂತವ್ರೆ ಪೂಜ್ಯ ಗುರುಪಾದಲಿಂಗ ಶಿವಯೋಗಿಗಳು. नाम को अलग है, अलग नाम के अलग है, शक्ति अभी एक है. ಗುರುವಿನಲ್ಲಿ ಶಕ್ತಿ ಮಾತ್ರ ಒಂದೇ. ಹಂಗ ಬಸವಣ್ಣ ಹೇಳ್ತಾನ, ದೇವನೊಬ್ಬ ನಾಮ ಹಲವು, ಪರಮ ಪತಿವ್ರತೆಗೆ ಗಂಡನೊಬ್ಬ ಮತ್ತೊಂದಕ್ಕೆರಗಿದರೆ ಕಿವಿಮೂಗ ಕೊಯ್ಯುವ ನಮ್ಮ ಕೂಡಲ ಸಂಗಮ ದೇವ ಅಂತನ ಬಸವಣ್ಣ. ಕಿವಿಮೂಗ ಕೊಯ್ಯುವ ನಮ್ಮ ಬಸವಣ್ಣ. ನಾವು ಹೇಗೆ ಸಾಧನೆ ಮಾಡಬೇಕು ಅಂತಂದ್ರೆ, ಹೆಂಗ ಸಿದ್ಧಿ ಮಾಡಬೇಕು ಅಂದ್ರೆ, ಹೆಂಗ ಜಪ ಮಾಡಬೇಕು ಅಂದ್ರೆ, ಹೆಂಗ ತಪ ಮಾಡಬೇಕು ಅಂತಂದ್ರೆ ಬಹಳ ದೊಡ್ಡದ ದೂರದ ದೊಡ್ಡ ಉದಾಹರಣೆಗಳ ಅವಶ್ಯಕತೆ ಇಲ್ಲ. ಒಂದೇ ಶಕ್ತಿ, ಒಂದೇ ಗುರು, ಒಬ್ಬನೇ ಗುರು, ಪರಮ ಗುರು, ಪರಮಾರಾಧ್ಯ ಗುರು, ಗುರು ಭೀಷ್ಮ ಬ್ರಹ್ಮಚಾರಿ ಚನ್ನವೀರ ಶಿವಯೋಗಿ. ಒಬ್ಬ ಗುರುವಿನ ಸಂಘಕ್ಕೆ ಹೋಗಿಬಿಟ್ರೆ ಸಾಕು, ಈ ಬದುಕೇ ಬಂಗಾರ ಆಗುತ್ತದೆ, ಈ ಬದುಕೇ ಬಂಗಾರ ಆಗುತ್ತದೆ. ನೀವು ನೋಡ್ರಿ, ಇಲ್ಲಿ ಚನ್ನವೀರಪ್ಪ ಅವ್ರನ್ನ ನೋಡಿದವರು ಅದಿರಿ, ನೋಡದ ಇರೋರು ಅದಿರಿ, ನೋಡಿದವರು ಅದಿರಿ, ನೋಡದ ಇರೋರು ಅದಿರಿ. ನೋಡಿದವರು ಅಪ್ಪ ಅದಾನಂತ ಬರ್ತೀರಿ, ನೋಡದ ಇರೋರು ಅಪ್ಪನೊಳಗೆ ಒಂದು ಶಕ್ತಿ ಐತೆ ಅಂತ ಬರ್ತೀರಿ. ಹೌದಲ್ಲ? ನೋಡಿದವರು ಅಪ್ಪ ಇನ್ನು ಅದಾನ ಅಂತ ಬರ್ತೀರಿ, ನೋಡದ ಇರೋರು ಅಪ್ಪ ಹೋಗ್ಯಾನ ಕರೆ ಅಪ್ಪನೊಳಗೊಂದು ಶಕ್ತಿ ಅದ, ಆ ಶಕ್ತಿ ಬಿಟ್ಟು ಹೋಗ್ಯಾನ ಅಂತ ಹೆಂಗ ಬರ್ತೀರಲ್ಲ, ಹಂಗ ಚನ್ನವೀರ ಶಿವಯೋಗಿ ಗುರುಪಾದಲಿಂಗ ಶಿವಗಳು ಹೇಗೆ ಅಂತಂತಂದ್ರೆ, ಶರಣ ಬಸವರು ಹೆಂಗ ಗುರು ಶಿಷ್ಯರು ಭಾವ ಒಂದಾಗಿ ಕುಳಿತುಕೊಂಡ್ರಲ್ಲ, ಗುರು ಶಿಷ್ಯರು ಭೇದ ಭಾವವನ್ನ ಮಾಡದೆ ನಾವೀರವರು ಒಂದೇ ಅನ್ನುವಂತ ತತ್ವವನ್ನು ಸಾರಿದ್ರಲ್ಲ, ಹಂಗ ಚನ್ನವೀರಪ್ಪ ಸಾಧನೆ ಮಾಡ್ಯಾನ, ಬುತ್ತಿ ಇಟ್ಟಾನ, ಗಂಟೆ ಕಟ್ಟ್ಯಾನ. ಆ ಗಂಟೆ ಎಲ್ಲ ಸಾಧನೆ ಮಾಡಿದ ಗಂಟೆಲ್ಲ, ತಪಸ್ಸು ಮಾಡಿದ ಗಂಟೆಲ್ಲ ಯಾರಿಗೆ ಉಣ್ಣಂತ ಕೊಟ್ಟಾನಂದ್ರ ಅಪ್ಪ ಗುರುಪಾದಲಿಂಗ ಶಿವಯೋಗಿ. ಉಣ್ಣಪ್ಪ, ಬೇಡದವರಿಗೆ ಬೇಡದ್ದನ್ನ ನೀವು ಕೊಡು ಅಂತ ತಿಳ್ಕೊಂಡು ಹೇಳಿ ಬುತ್ತಿ ಗಂಟು ಮಾಡಿ ನಮ್ಮಪ್ಪ ಕೊಟ್ಟು ಹೋಗ್ಯಾನ. ಯಾವುದು ಹಣದ ಗಂಟಲ್ಲ, ಬಂಗಾರದ ಗಂಟಲ್ಲ, ಆಧ್ಯಾತ್ಮದ ಸಂಪತ್ತು, ಜ್ಞಾನದ ಸಂಪತ್ತು. ಸಾಕ್ಷಾತ್ ಬನ್ನಿ ಮಹಂಕಾಳಿಯನ್ನ ಒಲಿಸಿ ಆ ತಾಯಿಯನ್ನ ಹಿಂಗ ಗಂಟಾಕಿ ಎಲ್ಲಿ ಹೋಗಬೇಡ, ಮುಂದೊಬ್ಬ ಬರ್ತಾನ, ಮಠ ಕಟ್ತಾನ, ಈ ಜಗತ್ತಿಗೆ ಗುರು ಆಗತಾನ, ನಾನು ಗುಡಿ ಮ್ಯಾಲೊಂದು ಗೋಪುರ ಕಟ್ತಾನ, ಆತನ ಆಶೀರ್ವಾದ ಮಾಡುವಂತ ದೇವಿಯನ್ನ ಗಂಟಾಕಿ ಅಪ್ಪನ ಕೈಯಾಗ ಕೊಟ್ಟು ಹೋಗ್ಯಾರ. ಅಪ್ಪನ ಕೈಯಾಗ ಎಲ್ಲ ಅಪ್ಪನ ಕೈಯೊಳಗದ. ಬೇಡದವರಿಗೆ ಬೇಡದ್ದು ಸಿಗುತ್ತದ, ಕೇಳಿದವರಿಗೆ ಕೇಳಿದ್ದು ಸಿಗುತ್ತದ. ಎಷ್ಟೋ ಜನ ಅಪ್ಪನ ಬರೇ ನೋಡಿ ಹೋದರೆ ಸಾಕು, ದೂರಿಂದ ಅಪ್ಪ ನಿನ್ನ ಸಾಮೀಪ್ಯಕ್ಕೆ ನನಗೆ ಬರಕ್ ಆಗೋದಿಲ್ಲ, ಯಪ್ಪ ನಿನ್ನ ಸಾಮೀಪ್ಯಕ್ಕೆ ನನಗೆ ಬರಕ್ ಆಗೋದಿಲ್ಲ. ಅಪ್ಪ ಚನ್ನವೀರೇಶ, ಅಪ್ಪ ಗುರುಪಾದಲಿಂಗೇಶ, ಇಲ್ಲೇ ಕೈ ಮುಗಿತೀನೋ ನನ್ನಪ್ಪ, ನೀ ಆಶೀರ್ವಾದ ಮಾಡೋ ಅಂದ್ರ ಬಬಲಾದಿ ಮಠದ ಶಕ್ತಿ ಹೆಂಗೈತಿ ಅಂತಂದ್ರ, ಬಬಲಾದಿ ಮಠದ ಗುರುಗಳ ಶಕ್ತಿ ಐತಿ ಹೆಂಗೈತಿ ಅಂದ್ರ, ಬಬಲಾದಿ ಮಠಕ್ಕೆ ಹೋಗಿ ಗುರುಗಳ ದರ್ಶನ ತಗೊಂಡ್ರ ಅರ್ಟೆ ಗುರುಗಳು ಒಲಿತಾರೆ ಅಂತಂದ್ರೆ ಅದು ತಪ್ಪು ಕಲ್ಪನೆ. ಬಬಲಾದಿ ಮಠಕ್ಕೆ ಹೋಗಲಿಲ್ಲ ಅಂದ್ರು, ನಿಮಗೆ ಬಹಳ ಕಷ್ಟ ಇದ್ದಾಗ ಮಠಕ್ಕೆ ಹೋಗಾಕ ಆಗ್ಲಿಲ್ಲ ಅಂದ್ರು, ಬರೇ ಮನ್ಯಾಗ ಕುಂತು ಅಪ್ಪ ಗುರುಪಾದಲಿಂಗೇಶ ಕಷ್ಟ ಬಂದದಪ್ಪ ಪರಿಹರಿಸು ಅಂತಂದ್ರ ಮಠದೊಳಗ ಕುಂತು ಮನೆಯೊಳಗ ಬಂದ ಆಶೀರ್ವಾದ ಮಾಡ್ತಾರೆ ಶಿವಯೋಗಿಗಳು. ಅಂತ ಶಕ್ತಿ ಬಬಲಾದಿ ಮಠದೊಳಗಡೆ ಅದೇ. ಸಿದ್ಧಿ ತಪಸ್ಸು. ಹಾಗೆ ಮಾದಲಾಂಬಿಕೆ ಬಸವಣ್ಣ ನನ್ನ ಸಿದ್ಧಿ ಆಗ್ಬೇಕು, ಈ ಜಗತ್ತಿಗೆ ನೀನು ಜ್ಯೋತಿ ಆಗಬೇಕು ಅಂತಾಳೆ. ಒಬ್ಬ ಕವಿ ಬರೀತಾನೆ, ಬಸವ ನಾಮವು ಜಗವ ಬೆಳಗಿತು, ಬಸವ ನಾಮವು ಜಗವ ಮುಳಗಿತು. ಬಸವಣ್ಣ ನಾಮ ಜಗತ್ತಿನೊಳಗೆಲ್ಲ ಹರಡಬೇಕು ಅಂತಾಳೆ ತಾಯಿ. ಬಸವಣ್ಣ ನಾಮ ದೇಶದಿಂದ ವಿದೇಶಕ್ಕೆ ಹೋಗಬೇಕು ಅಂತಾಳೆ ತಾಯಿ. ಇವತ್ತು ನೋಡ್ರಿ,
ಬಸವಣ್ಣ ಕೇವಲ ಭಾರತ ದೇಶಕ್ಕಷ್ಟ ಸೀಮಿತ ಅಲ್ಲ, ಭಾರತ ದೇಶಕ್ಕಷ್ಟ ಸೀಮಿತ ಅಲ್ಲ, ವಿದೇಶದೊಳಗೂ ಸಹಿತ ಬಸವಣ್ಣನ ಪುತ್ಥಳಿಯನ್ನ ಅನಾವರಣ ಮಾಡಿದ್ದಾರೆ. ಥೇಮ್ಸ್ ನದಿಯ ತಟದಲ್ಲಿ ಬಸವಣ್ಣನ ಪುತ್ಥಳಿಯನ್ನು ಅನಾವರಣ ಮಾಡ್ತಾರೆ ಈ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು. ಆಗ ದೇಶದ ಪ್ರಧಾನಿಗಳಿಗೆ ಮಾಧ್ಯಮದವರು ಹೋಗಿ ಕೇಳುತ್ತಾರೆ, ಅಲ್ಲ ಬಸವಣ್ಣನ ಪುತ್ಥಳಿಯನ್ನ ನೀವು ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ ವಿದೇಶದಲ್ಲಿ ಥೇಮ್ಸ್ ನದಿಯ ತಟದಲ್ಲಿ ಬಂದು ಇವತ್ತಿನ ದಿನ ಬಸವ ಪುತ್ಥಳಿಯನ್ನ ಅನಾವರಣ ಮಾಡ್ತಾ ಇದ್ದೀರಿ, ನೀವು ಭಾರತ ದೇಶದ ಪ್ರಧಾನಿಯಾಗಿ ಬಂದಿದ್ದೀರಿ ಏನೋ ಅಂತ ತಿಳ್ಕೊಂಡು ಹೇಳಿ ಪ್ರಶ್ನೆಯನ್ನು ಮಾಡಿದಾಗ ಆಗ ದೇಶದ ಘನತ ವ್ಯಕ್ತ ಪ್ರಧಾನಿಗಳು ಒಂದು ಮಾತು ಹೇಳ್ತಾರೆ ಮಾಧ್ಯಮದವರಿಗೆ, ನಾನು ದೇಶದ ಪ್ರಧಾನಿಯಾಗಿ ಬಸವಣ್ಣನ ಪುತ್ಥಳಿಯನ್ನ ಅನಾವರಣ ಮಾಡೋದಕ್ಕೆ ಬಂದಿಲ್ಲ, ಅಪ್ಪಟ ಬಸವ ಭಕ್ತನಾಗಿ ಬಸವಣ್ಣನ ಪುತ್ಥಳಿಯನ್ನ ಅನಾವರಣ ಮಾಡೋದಕ್ಕೆ ಬಂದಿದ್ದೇನೆ ಅಂತ ದೇಶದ ಪ್ರಧಾನಿಗಳು ಹೇಳುತ್ತಾರೆ. ಅಂದ್ರೆ ನಾವೆಲ್ಲರೂ ಹೆಮ್ಮೆ ಪಡಬೇಕು, ಬಸವಣ್ಣನ ಘನತೆ ವಿದೇಶಕ್ಕೆ ಹೋಗಿ ತಲುಪಿದೆ. ಸಾಮಾನ್ಯ ಏನು 8 ವರ್ಷದ ಅವಧಿಯೊಳಗ ಆ ಬ್ರಾಹ್ಮಣ ಪದ್ಧತಿಯೊಳಗ 8 ವರ್ಷ ಆದ ಬಳಿಕ ಅವರಿಗೆ ಉಪನಯನ ಅಂತ ಮಾಡ್ತಾರೆ. ಇದೊಂದು ಘಟನೆ ಹೇಳಿ ಮಾತಿಗೆ ವಿರಾಮಿಸ್ತಾನೆ, ಸಮಯ ಆಯಿತು ಆದ್ರೂ ತಗೊಳ್ತಾನೆ, ಒಂದು 5 ನಿಮಿಷ ಪರವಾಗಿಲ್ಲ. 8 ವರ್ಷ ಆದ ಬಳಿಕ ಬಸವಣ್ಣನಿಗೆ ಉಪನಯನ ಮಾಡುವಂತ ಪ್ರಸಂಗ. ಆಗ ತಂದೆ ಹೇಳ್ತಾನೆ, ಮಾದರಸ ಮಗ, ನಮ್ಮ ಪದ್ಧತಿಯಲ್ಲಿ 8 ವರ್ಷ ಆದ ಬಳಿಕ ಉಪನಯನವನ್ನ ಮಾಡ್ತೇವೆ, ಆದ ಬಳಿಕ ನೀನು ಶುದ್ಧಿ ಆಗುತ್ತೀಯ, ಸಿದ್ಧನ ಆಗುತ್ತೀಯ, ಹಾಗಾಗಿ ನಾಳೆ ಮನೆಯೊಳಗಡೆ ಉಪನಯನ ಕಾರ್ಯಕ್ರಮ ಇದೆ, ಅದಕ್ಕೆ ನೀ ಎಲ್ಲ ತಯಾರಾಗು ಅಂತ ತಿಳ್ಕೊಂಡು ಹೇಳಿ ಮಾದರಸರು ಹೇಳುತ್ತಾರೆ, ಮಗ 8 ವರ್ಷದ ತರುಣ ಎಷ್ಟರ ಮಟ್ಟಿಗೆ ವಿಚಾರ ಮಾಡುತ್ತಾನೆ ಅಂತಂತಂದ್ರೆ, ಎಷ್ಟರ ಮಟ್ಟಿಗೆ ಜ್ಞಾನ ಆತನಲ್ಲಿ ಇತ್ತು ಅಂತಂದ್ರೆ, ಹೆಣ್ಣು ಮಕ್ಕಳಿಗೂ ಸಹಿತ ಸಮಾನತೆ ಸಿಗಬೇಕು ಅಂತ ತಿಳ್ಕೊಂಡು ಹೇಳಿ 8 ವರ್ಷದ ಅವಧಿಯಲ್ಲಿ ಬಸವಣ್ಣ ತಂದೆಗೆ ಒಂದು ಮಾತು ಹೇಳ್ತಾನೆ, ಅಪ್ಪ ಮನೆಯಲ್ಲಿ ನನಗಷ್ಟೇ ಉಪನಯನವನ್ನ ಕೊಡ್ತೀರೋ, ನನ್ನ ಅಕ್ಕನಾಗಿರ್ತಕ್ಕಂಥ ನಾಗಮ್ಮನಿಗೂ ನೀವು ಉಪನಯನವನ್ನ ಕೊಡ್ತೀರೋ ಅಂತಂದಾಗ ತಂದೆ ಹೇಳ್ತಾನೆ, ಮಾದರಸ ಮಗ ಹೆಣ್ಣು ಮಕ್ಕಳಿಗೆ ಉಪನಯನವನ್ನ ಕೊಡೋದಕ್ಕೆ ಬರೋದಿಲ್ಲ, ಗಂಡು ಮಕ್ಕಳಿಗೆ ಮಾತ್ರ ಉಪನಯನವನ್ನ ಮಾಡ್ತವೆ, ಹಾಗಾಗಿ ನಿಮ್ಮ ಅಕ್ಕನಿಗೆ ಉಪನಯನವನ್ನ ಮಾಡೋದಕ್ಕೆ ಬರೋದಿಲ್ಲ ಅನ್ನುವಂತ ಒಂದೇ ಒಂದು ಮಾತಿಗೆ 8 ವರ್ಷದ ತರುಣ ಬಸವಣ್ಣ ತಂದೆಗೆ ಹೇಳ್ತಾನೆ, ನನ್ನ ಅಕ್ಕನಿಗೆ ಬೇಡದ ಉಪನಯನ ನನಗೂ ಬೇಡ, ಈ ಉಪನಯನವನ್ನ ತಗೊಂಡು ನಾ ಏನು ಮಾಡ್ಲಿ, ಹೆಣ್ಣು ಗಂಡು ಭೇದ ಭಾವ ಇಲ್ಲ, ನಾವೆಲ್ಲರೂ ಸಮಾನರು ಅಂತ ತಿಳ್ಕೊಂಡು ಹೇಳಿ 8ನೇ ವಯಸ್ಸಿಗೆ ಬಸವಣ್ಣ ಹೆಣ್ಣು ಗಂಡು ಎನ್ನದೆ ಸಮಾನತೆಯನ್ನ 8 ವರ್ಷದಲ್ಲಿ ಬಸವಣ್ಣ ಸಾರ್ತಾನೆ. ಕೇವಲ 8 ವರ್ಷದ ಅವಧಿಯಲ್ಲಿ, 8 ವರ್ಷ ನೋಡ್ರಿ. 8 ವರ್ಷಕ್ಕೆ ನಮ್ಮ ಮಕ್ಕಳೆಲ್ಲ ಇನ್ನೂ ಮನೆಯೊಳಗೆ ಚೊನ್ನ ಹಾಕೊಳಕ್ ಬರ್ತಿರೋದಿಲ್ಲ, ಇನ್ನೂ ಮನೆಯೊಳಗೆ ಕೆಲಸ ಮಾಡೋದಕ್ಕೆ ಬರೋದಿಲ್ಲ, ಮಾತು ಕೇಳೋದಿಲ್ಲ. ಆದ್ರೆ 8 ವರ್ಷದ ತರುಣ ಬಸವಣ್ಣ, 8 ವರ್ಷದ ಬಾಲಕ ಬಸವಣ್ಣ ಅಪ್ಪನಿಗೆ ಹೇಳತಾನೆ, ಅಕ್ಕನಿಗೆ ಇರದ ಉಪನಯನ ನಾ ತಗೊಂಡ ಏನು ಮಾಡ್ಲಿ, ನನಗೆ ಉಪನಯನ ಅವಶ್ಯಕತೆ ಇಲ್ಲ, ಹೆಣ್ಣು ಗಂಡು ಭೇದ ಭಾವವನ್ನು ಅರಿತು ನಮ್ಮ ಅಕ್ಕನಿಗೆ ಉಪನಯನವನ್ನು ಕೊಡೋದಾದ್ರೆ ನಾ ಉಪನಯನವನ್ನ ಮಾಡಿಸ್ಕೊಳ್ತೇನೆ, ಇಲ್ಲದ ಇದ್ರೆ ಉಪನಯನವನ್ನ ನಾನು ಧಿಕ್ಕರಿಸ್ತೇನೆ ಅಂತ ತಿಳ್ಕೊಂಡು ಹೇಳಿ ಅವರ ಸಮಾಜದ ವಿರುದ್ಧ ಉಪನಯನವನ್ನ ಧಿಕ್ಕರಿಸಿ ನಾನು ಒಲ್ಲೆ ಅಂತ ತಿಳ್ಕೊಂಡು ಹೇಳಿ 8 ವರ್ಷದಲ್ಲಿ ಬಸವಣ್ಣ ತನ್ನ ಮನೆಯನ್ನ ಬಿಟ್ಟು ಎಲ್ಲಿಗೆ ಬರ್ತಾನೆ ಅಂತಂದ್ರೆ ನಮ್ಮ ಬಾಗಲಕೋಟೆ ಜಿಲ್ಲೆಯ ಇಂದಿನ ಹುಣಗುಂದ ತಾಲೂಕಿನ ಕೂಡಲ ಸಂಗಮ ಕ್ಷೇತ್ರಕ್ಕೆ ಬರ್ತಾನೆ. ಅಲ್ಲೆಲ್ಲ ಅಭ್ಯಾಸವನ್ನ ಮಾಡ್ತಾನೆ. ಗುರುಗಳಿಂದ ಉಪನಯನವನ್ನ ಧಿಕ್ಕರಿಸಿ ಬಂದಿದ್ದೇನೆ ಅಂತ ತಿಳ್ಕೊಂಡು ಹೇಳಿ ಗುರುಗಳಿಗೆ ಹೇಳಿ ಅಲ್ಲಿರುವ ಜಾತವೇದ ಮುನಿಗಳವರ ಕಡೆಯಿಂದ ಎಲ್ಲಾ ತರನಾದಂತಹ ವಿದ್ಯಾಭ್ಯಾಸಗಳನ್ನ ಬಸವಣ್ಣ ಅಕ್ಕನೊಂದಿಗೆ ಅಲ್ಲಿ ಬಂದು ಆ ಎಲ್ಲ ಜ್ಞಾನವನ್ನ ಪಡೆದುಕೊಳ್ತಾನೆ. ಜ್ಞಾನವನ್ನ ಎಲ್ಲವನ್ನ ಪಡೆದುಕೊಂಡ ಬಳಿಕ ಬಸವಣ್ಣ ಒಂದು ಹಂತಕ್ಕೆ ಬಂದ ನಿಂತಾಗ ಬಸವಣ್ಣನ ಮದುವೆ ಮಾಡಬೇಕು ಅಂತ ತಿಳ್ಕೊಂಡು ಹೇಳಿ ಮನೆಯವರೆಲ್ಲರೂ ವಿಚಾರ ಮಾಡ್ತಾರೆ. ಆಗ ಬಸವಣ್ಣನ ಮದುವೆ ವಿಚಾರವನ್ನ ಅವರೆಲ್ಲರೂ ಹೇಗೆ ನಾಳೆ ಮಾಡ್ತಾರೆ ಎನ್ನುವಂಥದ್ದನ್ನ ನಾವೆಲ್ಲರೂ ನಾಳೆ ಚಿಂತನೆಯನ್ನ ಮಾಡೋಣ ಅನ್ನುವಂಥ ಮಾತು